ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 136ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಕೀರ್ತನೆ 136, ಸಾಮ್ 136. ಕೀರ್ತನೆ 136ನೇ ಅಧ್ಯಾಯದಲ್ಲಿ 26 ವಚನಗಳಿವೆ. 26 ವಚನಗಳಲ್ಲಿ ಒಂದು ಪದ, 2-3 ಪದ, ಆದರೆ ಒಂದು ಮುಖ್ಯ ಪದ ಪುನರಾವರ್ತಿಸಲ್ಪಟ್ಟಿದೆ. 136 ಕೀರ್ತನೆಯಲ್ಲಿ 26 ವಚನಗಳಿದೆ. 26 ವಚನದಲ್ಲಿಯೂ 26 ಸಾರಿ ಪುನರಾವರ್ತಿಸಲಾಗಿದೆ ಈ ಪದ. ಅದು ಯಾವುದಂದರೆ ಕೃಪೆ. ಕೃಪೆ 26 ಸಾರಿ ಕೃಪೆ ಅನ್ನುವಂಥ ಪದ 26 ವಚನಗಳಲ್ಲಿ ಬರ್ತದೆ. ಕೃಪೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಯಾಕಂದರೆ 2 ಕೊರಿಂಥ 8ನೇ ಅಧ್ಯಾಯ 9ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಿದೆಯಲ್ಲ ಎಂಬುದಾಗಿ ಹೇಳಿಬಿಟ್ಟು, ಆತನು ಐಶ್ವರ್ಯವಂತನಾಗಿದ್ದರೂ ನಮಗೋಸ್ಕರವಾಗಿ ಆತನು ಬಡವನಾದನು. ಆತನ ಬಡತನದ ಮುಖಾಂತರವಾಗಿ ನಾವು ಸಿರಿವಂತರು, ಆತ್ಮಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ, ಸಮಸ್ತ ರೀತಿಯಿಂದ. ಯಾಕಂದರೆ ಸಾಲ್ವೇಷನ್, ರಕ್ಷಣೆ ಎಂಬುದಾಗಿ ಹೇಳುವಾಗ ಅದರಲ್ಲಿ 7 ಅರ್ಥಗಳು ಇರುವಂಥದ್ದು. ಹೌದು, ಕ್ಷಮೆ ಇದೆ ಅದರಲ್ಲಿ. ಹೌದು, ಆರೋಗ್ಯ ಇದೆ ಅದರಲ್ಲಿ. ಹೌದು, ಸುಭದ್ರತೆ ಇದೆ, ಕ್ಷೇಮ ಇದೆ, ಕ್ಷಮೆ ಇದೆ. ಈ ರೀತಿಯಾಗಿ ಒಂದು ಪ್ಯಾಕೇಜ್ ಎಂಬುದಾಗಿ ಹೇಳ್ಬೋದು. ಸರಿ, ಈಗ ನಮ್ಮ ವಿಷಯಕ್ಕೆ ಬರೋಣ. ಕೀರ್ತನೆ 136ನೇ ಅಧ್ಯಾಯದಲ್ಲಿ 26 ವಚನಗಳು ಇರುವಂಥ ಈ ಕೀರ್ತನೆಯಲ್ಲಿ 26 ಬಾರಿ ಕೃಪೆ ಎಂಬ ಪದ ಬಂದಿದೆ. ಆದ ಕಾರಣ ಇವತ್ತಿನ ಅಧ್ಯಯನ ಈ ರೀತಿಯಾಗಿರ್ತದೆ. 26 ಟೈಪ್ಸ್ ಆಫ್ ಗ್ರೇಸ್. ಅಂದರೆ ಒಂದೇ ಕೃಪೆ ಇರೋದು, ಆದರೆ ಆ ಕೃಪೆಗೆ ಬೇರೆ ಬೇರೆ ಬಣ್ಣ, ದಿಕ್ಕು, ಭಾಗ, ಹೊಳಪು, ರೇಖೆ, ಸ್ವಭಾವ, ಶಕ್ತಿ, ಸಾಮರ್ಥ್ಯ. 26 ಎಕ್ಸ್ಪ್ರೆಷನ್ಸ್ ಆಫ್ ಗ್ರೇಸ್. ಇನ್ನೊಂದು ಮಾತು ಕೂಡ ನಾನು ಹೇಳಬೇಕು. ನಾನು ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದೇನೆ. ಅಂದರೆ ಈ ಮೊದಲನೇ ವಚನ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ಒಂದು ವಿಷಯ ಹೇಳಬೇಕು. ಒಂದೊಂದು ಕೀರ್ತನೆಯಲ್ಲಿಯೂ ಒಂದೊಂದು ವಚನದಲ್ಲಿಯೂ, ಕೀರ್ತನೆ 136 ಒಂದೊಂದು ವಚನದಲ್ಲಿಯೂ 3 ಪದಗಳು ಬಳಸಲಾಗಿದೆ. ಆತನ ಕೃಪೆಯು ಶಾಶ್ವತವಾದದ್ದು. ಆತನ ಕೃಪೆಯು ಶಾಶ್ವತವಾದದ್ದು. ಯಾವ ರೀತಿಯಾಗಿ ಒಂದೊಂದು ಕೀರ್ತನೆಯಲ್ಲಿಯೂ ಯೇಸು ಕ್ರಿಸ್ತನ ಬಗ್ಗೆ ಬರೆದಿದೆ, ಆದರೆ ಒಂದೊಂದು ಈ ಕೀರ್ತನೆಯಲ್ಲಿ ಒಂದೊಂದು ವಚನದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಇದೆ. ಆತನ ತಂದೆ ದೇವರ ಕೃಪೆಯು ಕರ್ತನಾದ ಯೇಸುವಿನ, ಶಾಶ್ವತವಾದದ್ದು ಪವಿತ್ರಾತ್ಮನ ಕಾರ್ಯ, ಶಕ್ತಿ, ಅಭಿಷೇಕ. ಹಾಗಾದರೆ ತ್ರಯೇಕ ದೇವರನ್ನು ಪ್ರತಿ ವಚನದಲ್ಲಿ ನಾವು ನೋಡಿಕೊಳ್ಳಬಹುದು. ಆದ ಕಾರಣ ಬೇಗನೆ ನಾವು ಭಾಳ ಎಕ್ಸೈಟಿಂಗ್ ಆಗಿರುವಂಥ ಒಂದು ಅಧ್ಯಯನ. ಆದ ಕಾರಣ ನಾವು ಮುಂದುವರಿಸೋಣ ಬನ್ನಿರಿ. ಅಂದ ಹಾಗೆ ಕೃಪೆ ಎಂಬಂಥ ಪದ ಬಂದಿದೆಯಲ್ವಾ, ಅದು ಮೂಲ ಭಾಷೆಯಲ್ಲಿ ಬಳಸಿದಂಥ ಪದ ಅದೇನೆಂದರೆ ಖೇಸೆದ್. ಖೇಸೆದ್, ಕೃಪೆ ಕೃಪೆ ಅಂತ ಬಂದಿದೆಯಲ್ಲ, ಅದರ ಅರ್ಥ ಖೇಸೆದ್. ಅದರ ಮೂಲ ಭಾಷೆ ಪದ ಖೇಸೆದ್. ಆ ಖೇಸೆದ್ ಪದದ ಅರ್ಥ ಕರುಣೆ, ದಯೆ, ಸೌಂದರ್ಯ, ಮೆಚ್ಚುಗೆ, ಕೃಪೆ, ಈ ರೀತಿಯಾಗಿ ಬರುವಂಥ ಅರ್ಥಗಳು. ಅದರ ಮೂಲ ಈ ಖೇಸೆದ್ ಎಂಬ ಮೂಲ ಭಾಷೆಯ ಬೇರು ಏನಿದೆ ಅಂತ ಹೇಳಿ ನೋಡುವಾಗ ಆಶ್ಚರ್ಯ
ಖಾನಾ 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 ದೇಶ, ಖಾನಾ ಅಂತ ಹೇಳಿದರೆ ಅದರ ಅರ್ಥ ದಯೆ, ಕೃಪೆ, ದಯೆಯಿಂದ ಬಾಗುವುದು, ಪ್ರಾರ್ಥನೆ, ಕೊಡುವಿಕೆ, ದಯಪಾಲಿಸುವಿಕೆ, ಈ ರೀತಿಯಾಗಿ ಅರ್ಥಗಳು ಬರ್ತದೆ. ಇವೆಲ್ಲ 7-10 ಅರ್ಥಗಳು ನಾನು ಹೇಳಿದ್ನಲ್ಲ, ಅವೆಲ್ಲವೂ ಒಂದೇ ಪ್ಯಾಕೇಜಿನಲ್ಲಿ ಕೃಪೆ ಎಂಬುದಾಗಿ ಹೇಳಲಾಗಿದೆ. ಆ ಕೃಪೆ ಕೂಡ 26 ವೇದದಲ್ಲಿ ಪ್ರಕಟವಾಗಿರುವಂಥ 20 ವಚನಗಳನ್ನು ಈಗ ನಾವು ನೋಡಿಕೊಳ್ಳಲಿಕ್ಕಿದೆ. ಮೊದಲನೇ ವಚನ ಈ ರೀತಿಯಾಗಿದೆ: ಯೆಹೋವನಿಗೆ, ಸದಾ ಇರುವ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ, ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನ ಆ ವ್ಯಕ್ತಿಗೆ, ತ್ರಯೇಕ ದೇವರಿಗೆ, ತಂದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯಾಕೆ? ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಇದು ಮೊದಲನೇ ವಚನ. ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ ಅದು? ಒಳ್ಳೆಯ ಕೃಪೆ, ಗುಡ್ ಗ್ರೇಸ್. ಯಾಕಂದರೆ ಒಳ್ಳೆಯವನು ಅಂತ ಹೇಳಿದ್ನಲ್ಲ, ಅದಕ್ಕೆ ಒಳ್ಳೆಯ ಕೃಪೆ. ಎರಡನೇ ವಚನ: ದೇವಾದಿ ದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯಾಕೆ? ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ ಅದು? ದೈವಿಕ ಕೃಪೆ, ದೇವಾದಿ ದೇವನ ಕೃಪೆ, ಗಾಡ್ಲಿ ಗ್ರೇಸ್. ಮೂರನೇದಾಗಿ, ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯಾಕೆ? ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಕರ್ತತ್ವದ ಕೃಪೆ, ಲಾರ್ಡ್ಶಿಪ್ ಗ್ರೇಸ್, ಕರ್ತತ್ವದ ಕೃಪೆ. ಅದನ್ನು ವಿವರಿಸಲಿಕ್ಕೆ ಆಗೋದು ಅಷ್ಟೇ, ನಾವು ಸದ್ಯಕ್ಕೆ ನಾವು ತಿಳ್ಕೊಳ್ಳೋಣ. 4ನೇ ವಚನ: ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಮಹತ್ ಕಾರ್ಯದ ಕೃಪೆ, ಮಿರಾಕ್ಯುಲಸ್ ಗ್ರೇಸ್. 5ನೇದಾಗಿ, ಆತನ ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ನಿರ್ಮಿಸುವ ಕೃಪೆ. ವಾವ್! 6ನೇ ವಚನ: ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ, ಆತನ ಕೃಪೆ ಶಾಶ್ವತವಾದದ್ದು. ಎಂಥ ಕೃಪೆ? ಹಾಸುವ ಕೃಪೆ, ಸ್ಪ್ರೆಡಿಂಗ್ ಗ್ರೇಸ್. 7ನೇ ವಚನ: ಮಹಾ ಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ. ಎಂಥ ಕೃಪೆ? ಜ್ಯೋತಿಯ ಕೃಪೆ. ಸೂರ್ಯನು ಹಗಲನ್ನು ಆಳುತ್ತಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಸೂರ್ಯೋದಯದ ಕೃಪೆ, ಸೂರ್ಯಕಿರಣದ ಕೃಪೆ, ಸನಿ ಗ್ರೇಸ್. 9ನೇ ವಚನ: ಚಂದ್ರ ನಕ್ಷತ್ರಗಳು ರಾತ್ರಿಯನ್ನು ಆಳುತ್ತವೆ, ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ನಕ್ಷತ್ರ ಕೃಪೆ, ಸ್ಟಾರಿ ಗ್ರೇಸ್. 10ನೇ ವಚನ: ಆತನ ಐಗುಪ್ತರ ಚೊಚ್ಚಲು ಮಕ್ಕಳನ್ನು ಸಂಹರಿಸಿದನು, ಆತನ ಕೃಪೆ ಶಾಶ್ವತವಾದದ್ದು. ಎಂಥ ಕೃಪೆ? ಪ್ರಿಯಮಿನೆಂಟ್ ಗ್ರೇಸ್, ಆದಿಸಂಬೋಧನ ಅಂತ ಹೇಳಿದ್ರೆ ಮೊದಲಾಗಿದ್ದಾತನ ಕೃಪೆ. ಯಾಕಂದರೆ ಚೊಚ್ಚಲು ಮಕ್ಕಳು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟದ್ದು. 11ನೇ ವಚನ: ಇಸ್ರಾಯೇಲರನ್ನವರ ಮಧ್ಯದಿಂದ ಹೊರತಂದನು, ಐಗುಪ್ತದಿಂದ, ಆತನ ಕೃಪೆ ಶಾಶ್ವತವಾದದ್ದು. ಎಂಥ ಕೃಪೆ? ಹೊರತರುವ ಕೃಪೆ, ಸೆಪರೇಟಿಂಗ್ ಗ್ರೇಸ್. 12ನೇ ವಚನ: ತನ್ನ ಭುಜಬಲ, ಶಿಕ್ಷಾ ಹಸ್ತ ಇವುಗಳಿಂದ ಅವರನ್ನು ಬಿಡಿಸಿದನು, ಆತನ ಕೃಪೆ ಶಾಶ್ವತವಾದದ್ದು. ಎಂಥ ಕೃಪೆ? ಬಿಡಿಸುವ ಕೃಪೆ, ಲಿಬರೇಟಿಂಗ್ ಗ್ರೇಸ್. 13ನೇ ವಚನ: ಆತನು ಕೆಂಪು ಸಮುದ್ರವನ್ನು ಭೇದಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಡಿವೈಡಿಂಗ್ ಗ್ರೇಸ್, ವಿಭಾಗಿಸುವ ಕೃಪೆ. ಇಸ್ರಾಯೇಲರನ್ನು 14ನೇ ವಚನ: ಅವರ ಮಧ್ಯದಲ್ಲಿಯೇ ನಡೆಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ನಡೆಸುವ ಕೃಪೆ. 14ನೇ ವಚನ: ಲೀಡಿಂಗ್ ಗ್ರೇಸ್. 15ನೇ ವಚನ: ಫರೋಹನನ್ನು ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಕೆಡವಿಬಿಟ್ಟನು, ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಕೆಡವುವ, ಅಂದರೆ ವೈರಿಗಳನ್ನು ಕೆಡವುವ
ಕೃಪೆ, ಓವರ್ ಥ್ರೋಯಿಂಗ್ ಗ್ರೇಸ್, ವಿಕ್ಟೋರಿಯಸ್ ಗ್ರೇಸ್ ಅಂತ ಕೂಡ ಹೇಳ್ಬೋದು. 16ನೇ ವಚನ, ಆತನು ತನ್ನ ಪ್ರಜೆಯನ್ನು ಅರಣ್ಯದೊಳಗೆ ಕರೆತಂದನು. ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಕರೆತರುವ ಕೃಪೆ. ಕಾಲಿಂಗ್ ಗ್ರೇಸ್, ಬ್ರಿಂಗಿಂಗ್ ಗ್ರೇಸ್. 17ನೇ ವಚನ, ದೊಡ್ಡ ಅರಸರನ್ನು ಹೊಡೆದನು. ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಅರಸುತನದ ಕೃಪೆ, ಕಿಂಗ್ಲಿ ಗ್ರೇಸ್. 18ನೇ ವಚನ, ನಾವು ಅಂದ ಹಾಗೆ ಕೀರ್ತನೆ 136ನೇ ಅಧ್ಯಾಯವನ್ನು ನೋಡಿಕೊಳ್ತಿದ್ದೇವೆ. 136ನೇ ಅಧ್ಯಾಯದಲ್ಲಿ 26 ವಚನಗಳಿದೆ. 26 ವಚನದಲ್ಲಿಯೂ 26 ಕೃಪೆಯ ಪ್ರಕಟಣೆಗಳು, ಕೃಪೆಯ 26 ಪ್ರಕಟಣೆಗಳು, 26 ಎಕ್ಸ್ಪ್ರೆಷನ್ಸ್ ಆಫ್ ಗಾಡ್ಸ್ ಗ್ರೇಸ್. ಅದನ್ನು ಒಂದೊಂದಾಗಿ ಒಂದೊಂದು ವಚನಕ್ಕೆ ತಕ್ಕಂತೆ ನಾವು ನೋಡಿಕೊಳ್ತಾ ಇದ್ದೇವೆ. ಈಗ 18ನೇ ವಚನದಲ್ಲಿ ಇದ್ದೇವ್ರಿ. ಶ್ರೇಷ್ಠ ರಾಜರನ್ನು ಸಂಹರಿಸಿದನು. ಶ್ರೇಷ್ಠ, ಮೊದಲು ಈಗ ರಾಜರು ಅಥವಾ ದೊಡ್ಡ ಅರಸರು ಅಂತೇಳಿ 17ನೇ ವಚನದಲ್ಲಿದೆ. ಆದರೆ 18ನೇ ವಚನ ಶ್ರೇಷ್ಠ ರಾಜರು ಅಂತೇಳಿದರೆ ಟಾಪ್, ಸ್ಟ್ರಾಂಗ್, ಸುಪ್ರೀಮ್ ಅಂತ ಹೇಳ್ಬಿಟ್ಟು ಅಂಥವರನ್ನೇ ದೇವರ ಶಕ್ತಿ, ಕೃಪೆ ಜಯಿಸುವಂತೆ ಮಾಡಿತು. ಆದ ಕಾರಣ ಅದಕ್ಕೆ ಎಂಥ ಕೃಪೆ ಅಂತ ಹೇಳ್ತೀನಿ ಅಂತ ಹೇಳಿದರೆ ಸುಪ್ರೀಂ ಗ್ರೇಸ್, ಪರಮ ಶ್ರೇಷ್ಠ ಕೃಪೆ. 19ನೇ ವಚನ, ಅಮೋರಿಯರ ಅರಸನಾದ ಸೀಹೋನನು ಅವರಲ್ಲೊಬ್ಬನು. ಆತನ ಕೃಪೆಯು ಶಾಶ್ವತವಾದದ್ದು. ಇದು ಎಂಥ ಕೃಪೆ? ಓವರ್ಕಮಿಂಗ್ ಗ್ರೇಸ್, ಜಯಿಸುವ ಕೃಪೆ. 20ನೇ ವಚನ, ಬಾಷಾನಿನ ಅರಸನಾದ ಓಗನು ಇನ್ನೊಬ್ಬನು. ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಸಬ್ಡ್ಯೂಯಿಂಗ್ ಗ್ರೇಸ್. ಸಬ್ಡ್ಯೂ ಅಂದರೆ ಅಧೀನಪಡಿಸುವ ಕೃಪೆ. ಇಬ್ಬರು ಅರಸರು ಬಂದುಬಿಟ್ರು, ಆದರೆ ಜನರು ದೇವರ ಕೃಪೆಯಿಂದ ಅವರನ್ನು ಸಬ್ಡ್ಯೂ ಮಾಡಿಬಿಟ್ರು, ಅಧೀನಪಡಿಸಿಬಿಟ್ರು. 21ನೇ ವಚನ, ಅವರ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಕೊಡುವ ಕೃಪೆ, ಗಿವಿಂಗ್ ಗ್ರೇಸ್. 22ನೇ ವಚನ, ಆತನ ಸೇವಕರಿಗೆ ಅದು ಸ್ವಾಸ್ಥ್ಯವಾಯಿತು. 22ನೇ ವಚನ, ಹಾಗಾದರೆ ಎಂಥ ಕೃಪೆ ಇದು? ಇದು ಸ್ವಾಸ್ಥ್ಯದ ಕೃಪೆ, ಇನ್ಹೆರಿಟಿಂಗ್ ಗ್ರೇಸ್. ಕೊಡುವ ಕೃಪೆ, ಈಗ ಸ್ವಾಸ್ಥ್ಯವಾಗಿ ಕೊಡುವಂಥ ಕೃಪೆ ದೊಡ್ಡದು. 23ನೇ ವಚನ, ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು. ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ನೆನಪು ಮಾಡಿಕೊಳ್ಳುವ ಕೃಪೆ, ರಿಮೆಂಬರಿಂಗ್ ಗ್ರೇಸ್. 24ನೇ ವಚನ, ಕೀರ್ತನೆ 136, 24, Psalm 136 and verse 24. ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು. ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಬಿಡಿಸುವ ಕೃಪೆ, ಡೆಲಿವರಿಂಗ್ ಗ್ರೇಸ್. 25ನೇ ವಚನ, ಎಲ್ಲ ಜೀವಗಳಿಗೂ ಆಹಾರ ಕೊಡುವವನು ಆತನೇ. ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಪೋಷಣೆಯ ಕೃಪೆ, ಪ್ರೊವೈಡಿಂಗ್ ಗ್ರೇಸ್. ಕೊನೆಯದಾಗಿ 26ನೇ ವಚನ, ಕೀರ್ತನೆ 136, 26 ನಾವು ನೋಡ್ಕೊಳ್ತಿದ್ದೇವೆ. ಯಾಕಂದರೆ 26 ವಚನದಲ್ಲಿಯೂ 26 ಬಾರಿ ಕೃಪೆ ಅಂತ ಪದ ಬಂದಿದೆ. 26 ವಚನಗಳಲ್ಲಿಯೂ ಕೃಪೆಯ 26 ಪ್ರಕಟಣೆಗಳು ಅಥವಾ ಕಾರ್ಯಗಳು, ಪ್ರದರ್ಶನಗಳು ಇದರಲ್ಲಿ ನಾವು ನೋಡ್ಕೊಳ್ತಿದ್ದೇವೆ. 26 ಎಕ್ಸ್ಪ್ರೆಷನ್ಸ್ ಆಫ್ ಗಾಡ್ಸ್ ಗ್ರೇಸ್. 26ನೇ ವಚನ ಈ ರೀತಿಯಾಗಿದೆ, ಪರಲೋಕದಲ್ಲಿರುವ ದೇವರಿಗೆ, ಕೀರ್ತನೆಗಾರನು
ಗುರುತಿಸ್ತಾನೆ, ದೇವರ ಅಡ್ರೆಸ್, ದೇವರ ನಿವಾಸ. ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಮೊದಲನೇ ವಚನ ಯಾವ ರೀತಿಯಾಗಿ ಪ್ರಾರಂಭವಾಯಿತು? ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆ ರೀತಿಯಾಗಿ ಸ್ಟಾರ್ಟ್ ಆಗಿ ಎಂಡ್ ಆಗ್ತಾ ಇದೆ, ಮುಕ್ತಾಯವಾಗ್ತಾ ಇದೆ. ಪರಲೋಕದಲ್ಲಿರುವ ಆ ದೇವರಿಗೆ, ನಮ್ಮ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಯಾಕೆ? ಆತನ ಕೃಪೆಯು ಶಾಶ್ವತವಾದದ್ದು. ಎಂಥ ಕೃಪೆ? ಪರಲೋಕದ ಕೃಪೆ, ಹೆವನ್ಲಿ ಗ್ರೇಸ್. ಪರಲೋಕದಿಂದ ಬಂದಂಥ ಒಂದು ಕೃಪೆ. ಹಾಗಾದರೆ ಮೊದಲನೇ ವಚನ, ಕೀರ್ತನೆ 136, ಮೊದಲನೇ ವಚನವನ್ನು ಕೊನೆಯ ವಚನವನ್ನು ಒಟ್ಟು ಸೇರಿಸಿ ಒಂದು ಮಾತು ನಾವು ಕೊನೆಯದಾಗಿ ಹೇಳಿ ಮುಕ್ತಾಯಗೊಳಿಸೋಣವೇ? ಸರಿ. ಕೀರ್ತನೆ 136 ಮೊದಲನೇ ವಚನ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ಒಳ್ಳೆಯ ಕೃಪೆ. ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಹೆವನ್ಲಿ ಗ್ರೇಸ್, ಪರಲೋಕದ ಕೃಪೆ. ಹಾಗಾದರೆ 26 ಪ್ರಕಟಣೆಗಳು ಇರುವಂಥ ಈ ಕೃಪೆ, ಆತನು ಒಳ್ಳೆಯವನು, ಪರಲೋಕದಲ್ಲಿರುವ ನಮ್ಮ ದೇವರು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಆಶ್ಚರ್ಯ. ಮುಂದಿನ ಯುಗಗಳಲ್ಲಿ ಆತನ ಕೃಪೆ ಬಗ್ಗೆ ನಮಗೊಂದು ದೊಡ್ಡ ಬೈಬಲ್ ಸ್ಟಡಿ ದೇವರು ತಗೊಳ್ತಾರೆ. ಎಫೆಸದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ ಪ್ರಕಾರ. ಕೀರ್ತನೆ 136ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.